ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಜಯ್, ಅಜಯ್, ಏನಿಲ್ಲ ಮಗ, ಕೂತ್ಕೊಂಡು ಊಟ ಮಾಡ್ತಿದ್ಯೋ? ನೀನಿಲ್ಲಿ ಯಾವಾಗ ಬಂದಿದ್ದಿ? ನನ್ನ ನೋಡಕ್ ಬಂದ? ನಿನ್ನ ನೋಡಕ್ ಬಂದೆ, ನನ್ ಮೊಮ್ಮಗಳು ಅಂದ್ರೆ ನನ್ ಬಂಗಾರು ಸೊಸಿನೂ ನೋಡಕ್ ಬಂದೆ. ಅಲ್ಲ ತಮ್ಮ, ಏನಾಗೈತೆ ನಿಂಗೆ? ದಿಕ್ಕಿಲ್ದಾವ್ ನಂಗೆ ಇಲ್ಲೆಲ್ಲ ಕೂತು ಉಣ್ತಿದ್ಯಾ? ಇದಕ್ಕಿಂತ ಖುಷಿ ಇದೇನೈತೆ? ಅದ್ ಬಿಡ, ಯಾವಾಗ ಬಂದೆ, ಹೆಂಗಿದ್ಯಾ? ನಾ ಸಂದಾಕಿ ಅವ್ನಿ, ನೀ ಸಂದಾಕಿಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ಬಂದೆ. ನಡಿ, ಈಗ ಚಂದಾಗಿ ಎಲ್ಲ ಸರಿ ಮಾಡುವ. ನಡಿ. ಏನಿಗೆ? ಏನ್ ಕಡ್ಡೆ ಅವ್ರ ಮನೆಗೆ? ನಿಂದು ಊಟ ಆಯ್ತಾ? ಹಾ ಆಯ್ತು. ನಡಿ ಆಗದ್. ಮತ್ತೆ ಇವತ್ತು ಮೆತ್ತಿಗೆ ನಡಿ. ಯಾರಿದ್ದೀರಿ ಒಳಕ್ಕೆ? ಪುಟ್ಟಕ್ಕ, ನೀನೇ ಪರಿಚಯ ಮಾಡ್ಕೊತೀಯೋ ನಾನೇ ಹೇಳ? ಇವರು ನನ್ನ ಅಜ್ಜಿ. ನಮಸ್ಕಾರ. ಆಣೆ ಚೌಡವ್ವ ಅಂತ, ಬಂಗಾರಮ್ಮನ ಅವ್ವ. ಇದೇನು ಆಣೆ ಚೌಡವ್ವ ಅಂತ ನೋಡ್ತಿದ್ದೀರಾ? ಅದೊಂದು ದೊಡ್ಡ ಕತೆ. ನಾನು ಒಂದು ಕಿತ ಆಣೆ ಮಾಡಿದ್ರೆ ಅದಕ್ಕೆ ತಕ್ಕಂತೆ ನಡ್ಕೋತೀವಿ. ನಮ್ಮ ಮನೆಯಾಗೆ ಮಾತೇ ಪಿರಾಣ, ಕೊಟ್ಟ ಮಾತನ್ನ ಮೀರಕ್ಕಿಲ್ಲ. ಯೋನವ್ವ, ನನ್ನ ಮೊಮ್ಮಗನ ಗುರ್ರ ಅಂತ ನೋಡ್ತಿದ್ಯಾ? ನಿನ್ನ ಹತ್ರ ಸುಳ್ಳಿ ಅವಳಿ ಮದುವೆ ಆದ ಅಂತ ಕ್ವಾಪನ? ಇರ್ಲಿ ಇರ್ಲಿ, ಎಲ್ಲ ಸರಿ ಮಾಡಕ್ಕೆ ಬಂದೀವ್ನಿ. ನೀವು ಕುತ್ಕೊಳ್ರವಾ, ಕುತ್ಕೊಳ್ಳಿ. ನೀನೇನ ಪುಟ್ಟಕ್ಕ? ನಿನ್ ಬಗ್ಗೆ ಸಾನೆ ಕೇಳಿವ್ನಿ. ನಿನ್ನ ಮೆಸ್ಗೆ ಹಿಂಗಾಯ್ತು ಅಂತ ಕೇಳಿ ಸಾನೆ ಬೇಸರ ಆಯ್ತು. ಬಾ ಕೂತ್ಕೊ. ಬೇಡ್ರವ, ಪರವಾಗಿಲ್ಲ ಅಂತ ಹೇಳದ್ಲಲ್ಲ. ಈಗ ಆರೋಗ್ಯ ಹೆಂಗೈತೆ? ಈಗ ಹೊಸಿ ಪರವಾಗಿಲ್ಲ ಕಣ್ರವ, ಸಂದಾಕಿಮ್ನಿ. 3 ಮಕ್ಕಳು, ನಿನ್ನ ಬದುಕು ಅಷ್ಟು ಸುಲಭ ಅಲ್ಲ, ಅರ್ಥ ಆಯ್ತದೆ. ಮೈ ಮುಚ್ಚೋಷ್ಟು ಬಟ್ಟೆನಾಗೆ ಜೀವನ ಸಾಗಿಸ್ಬೋದು. ಈಗ ಆಗ ಖರ್ಚು ಮಾಡೋಕ್ಕೆ ಅಂಗೈಯಷ್ಟು ಕಾಸು ಸಾಕು. ಆದ್ರೆ ನೆಮ್ಮದಿಯಾಗಿವ್ನಿ, ಸಂದಾಕಿವ್ನಿ ಅನ್ನಕ್ಕೆ ಗುಂಡ್ಗೆನಾಗೆ ನಂಬಿಕೆ ಇರಬೇಕು. ಈ ಕಷ್ಟ ಬಂದ್ರು ನಿನ್ನ ಮುಖದಾಗೆ ಆ ನಂಬಿಕೆ ಕಾಣ್ತೈತೆ. ನೀವು ಹೇಳಿದಷ್ಟುನುವೆ ದಿಟನೆ ಕಂಡ್ರವ. ನೀವು ಕಂಡಷ್ಟು ಜೀವನವ ನಾವು ಕಂಡಿದ್ದೀವಿ. ಬಾರವ ಇಲ್ಲಿ, ಬಾ. ನನ್ನ ಬಂಗಾರನ್ ಸೊಸೆ. ಚಂದಾಕಿರವ, ಚಂದಾಕಿ. ಇವರು ನನ್ನ ದೊಡ್ಡ ಅಳಿಯಂದ್ರು, ಇವಳು ನನ್ನ ದೊಡ್ಡ ಮಗಳು ಸಾನ, ಇವಳು ಎರಡನೇವಳು ಸ್ನೇಹ, ಇವಳು ಎಲ್ಲರಿಗಿಂತಲೂ ಕೊನೆಯವಳು ಸುಮಾ. ಈಟೆಲ್ಲ ಬೆಲೆ ಬಾಳೋ ರತ್ನಗಳ ಮಧ್ಯೆ ಒಳೆಯೋ ಭಾಗ್ಯ ನಿಂದು ಪುಟ್ಟಕ್ಕ. ಮೆಸ್ಸಿಗೆ ಬೆಂಕಿ ಬಿದ್ದ ವಿಚಾರ ತಿಳಿತು. ಸಾನೆ ಬೇಸರನೂ ಆಯ್ತು. ಒಂದು ರೀತಿಲಿ ನೀನು ನಾನು ಸಮಾನ ದುಃಖಿಗಳು. ನೀನ್ ಸಾಕಿರೋ ಕೂಸು ಬೆಂಕಿಗೆ ಆಹುತಿ ಆದ್ರೆ ನನ್ನ ಮಗಳು ಬಂಗಾರು
ಮಾಡ್ದಿರೋ ತಪ್ಪಿಗೆ ನೋವು ಅನುಭವಿಸ್ತಾ ಇದ್ದಾಳೆ. ಪುಟ್ಟಕ್ಕ, ನಾವಿಬ್ರು ತಾಯ್ತನದ ಸತ್ಯ ತಿಳ್ಕೊಂಡಿರೋವು. ನಮಗೆ ನಮ್ಮ ಮಕ್ಕಳು ಸುಳ್ಳು ಹೇಳ್ತಾರ ದಿಟ ಹೇಳ್ತಾರ ಅಂತ ತಿಳ್ಕೊಳ್ಳೋದು ಕಷ್ಟ ಏನಲ್ಲ. ನನ್ನ ಮಗಳು ಬಂಗಾರ ಬೆಂಕಿ ಹಚ್ಚೋ ಕೆಲಸ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ನೀವು ಇದನ್ನ ಹೇಳಕ್ಕೆ ಇಲ್ಲಿಗೆ ಬಂದಿದ್ದೀರಾ? ನಾನೇನೋ ನಮ್ಮೇಲೆ ಅಕ್ರೆ ಇಟ್ಕೊಂಡು ಬಂದಿದ್ದೀರಾ ಅನ್ಕೊಂಡೆ. ಈ ಮಗಳು ಬಂಗಾರಮ್ಮ ಅವರು ಈ ಕೆಲಸ ಮಾಡಿಲ್ಲ ಅಂತ ನೀವು ಹೇಗೆ ಹೇಳ್ತೀರಾ ಅಜ್ಜಿ? ಈ ತಾಯ್ತನದ ಆಧಾರದ ಮ್ಯಾಕೆ ಓಬಾಬಾಬಾಬಾಬಾ ಆ ದ್ಯಾವ್ರು ಹೆಂಗೆ ಯಾರ್ಯಾರಿಗೆ ಗಂಟು ಹಾಕಿರ್ತಾನೆ ನೋಡು ಪುಟ್ಟಕ್ಕ. ನಮ್ಮ ಬಂಗಾರಮ್ಮನ ಸೊಸೆಗೆ ಬಂಗಾರಮ್ಮನ ತರದೆ ಮೂಗಿನ ತುದಿಗೆ ಕೋಪ ಐತೆ. ಸ್ನೇಹ, ದೊಡ್ಡವ್ರ ಮುಂದೆ ಯೋನವ ನೀನು ನಾನು ಏನವ ತಪ್ಪು ಹೇಳ್ದೆ? ಅಜ್ಜಿ ಅವ್ರ ಮಗಳು ಈ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರು. ಹಾಗಿದ್ರೆ ಇಡೀ ಊರಲ್ಲಿ ನಮ್ಮ ಮೇಲೆ ಅಷ್ಟೊಂದು ದ್ವೇಷ ಯಾರಿಗಿದೆ? ಎಲ್ಲ ಸಾಕ್ಷಿಗಳು ನಮ್ಮ ಕಣ್ಮುಂದೆನೇ ಇದ್ರು ಬಂಗಾರಮ್ಮ ಅವ್ರು ಈ ಕೆಲಸ ಮಾಡಿಲ್ಲ ಅಂತ ಹೇಳೋದಾದ್ರೆ ಇನ್ಯಾರು ಮಾಡಿದ್ದಾರೆ? ಯಾರು ಅನ್ನೋದು ನಿಧಾನ ಗೊತ್ತಾಗ್ತದೆ ಕುಸೆ. ಲೇ ಮೊಮ್ಮಗನೆ, ನಿಂಗೂ ನಿಮ್ಮ ಅವ್ವನ ಮ್ಯಾಕೆ ನಂಬಿಕೆ ಇಲ್ವೇನೋ? ನಿಮ್ಮವ್ವ ಏನು ಅನ್ನೋದು ನಿನಗೆ ಗೊತ್ತಿಲ್ವ ಮಗ? ಸರಿ ಮೊಮ್ಮಗಳೇ, ನಾನು ಬಂಗಾರ ಹತ್ರ ಅದೇನೋ ಜಗಳ ಮಾಡ್ಕೊಂಡು ಮನೆಗೆ ಬರಕ್ಕಿಲ್ಲ ಅಂತ ಇಲ್ಲಿಗೆ ಬಂದಂತೆ. ನಾನೇನು ಬರಲ್ಲ ಅಂತ ಹೇಳಿಲ್ಲ ಅಜ್ಜಿ, ನಿಮ್ಮ ಮಗಳೇ ನನ್ಗೆ ಬರಬೇಡ ಅಂತ ಹೇಳಿತು. ಅತ್ತೆ ಹೇಳಿದ್ಲು ಅಂತ ನೀ ಮನೆಗೆ ಬರಕ್ಕಿಲ್ವಾ? ಅಜ್ಜಿ, ನಾನು ಖಂಡಿತವಾಗ್ಲೂ ಆ ಮನೆಗೆ ಬರ್ತೀನಿ. ಆದ್ರೆ ಆ ಮನೆಗೆ ಬರಬೇಡ ಅಂತ ಹೇಳಿದ್ ನಿಮ್ಮ ಮಗಳೇ ಬಂದು ಆ ಮನೆಗೆ ಬಾ ಅಂತ ಕರೆದ್ರೆ ಮಾತ್ರ. ಸ್ನೇಹ, ಯೋನವೇ, ಪುಟ್ಟಕ್ಕ ನೀ ಸುಮ್ಕಿರು. ನನ್ನ ಮೊಮ್ಮಗಳು ಸರಿಯಾಗೇ ಹೇಳ್ತಾವಳೆ. ಲೆಕ್ಕಂಟಿ, ಬಂಗಾರು ಆಚೆ ಅವಳೆ, ಕರ್ಕೊಂಬ. ಬಂಗಾರಮ್ಮನವರು ಆಚೆ ಅವರ, ನಾನು ಕರ್ಕೊಬತ್ತೀನಿ. ಬ್ಯಾಡ ಬ್ಯಾಡ, ಕಂಟಿ ಹೋಯ್ತಾನೆ, ಹೋಗ್ಲಾ? ಅಜಯ್, ಅದು ಅವ್ವ ಮಗನ ಮಧ್ಯೆ ಇದೆಲ್ಲ ಯಾವ್ದ್ಲಾ ಕೂಸೆ? ಹೋಗ್ ಕರ್ಕೊಂಬ. ಮಗ ಕರೆದ್ರೆ ಬದ್ದೆ ಇರ್ತಾಳ? ಹೋಗು ಕರ್ಕೊಂಬ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.